Hello students, welcome to online class. Myself Sudhakar TM, Assistant Professor in Commerce, Government First Grade College, Kushalnagar, Kodagu District. And in this class, we'll discuss under assessment of companies some important ಪಾಯಿಂಟ್ಸ್. ಇಲ್ಲಿ ನಾವು ಫೈನಲ್ ಇಯರ್ಸಿಗೆ ಅಸೆಸ್ಮೆಂಟ್ ಆಫ್ ಕಂಪನಿ ಚಾಪ್ಟರನ್ನು ತೊಗೊಂಡಿದ್ದೇವೆ. ಅದರಲ್ಲಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಆಫ್ ಕಂಪನೀಸ್, ಕಂಪನಿ ಟ್ಯಾಕ್ಸೇಬಲ್ ಇನ್ಕಮನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೇವೆ, ಆನಂತರ ಕ್ಯಾಲ್ಕುಲೇಟ್ ಮಾಡುವಾಗ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಅಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದನ್ನು ನೆನ್ಪಿಟ್ಕೋಬೇಕು ಅನ್ನೋದನ್ನು ಈ ಸೆಷನಲ್ಲಿ ನೋಡೋಣ. So computation of taxable income of companies, important points. First, a company is liable to pay income tax on its total income, however small it may be. There is no exemption limit. ಸೊ ಇಲ್ಲಿ ಏನಂದರೆ ಪ್ರತಿ ಕಂಪನಿ ಕೂಡ ಅವ್ರು ಗಳಿಸಿದಂಥ ಆದಾಯಕ್ಕೆ, ಇನ್ಕಮಿಗೆ ಟ್ಯಾಕ್ಸನ್ನು ಕಟ್ಟಲೇಬೇಕಾಗುತ್ತೆ. ಅದು ಅದರ ಪ್ರಮಾಣ ಎಷ್ಟು ಬೇಕಾದರೂ ಇರ್ಬೋದು, ದೊಡ್ಡ ಕಂಪನಿ ಆಗಿರ್ಬೋದು ಅಥವಾ ಸಣ್ಣ ಕಂಪನಿ ಆಗಿರ್ಬೋದು. ಇಲ್ಲಿ ಯಾವುದೇ ಎಕ್ಸಂಪ್ಷನ್ ಲಿಮಿಟ್ ಇರುವುದಿಲ್ಲ. ಈಗ ನಾವು ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಮಾಡುವಾಗ ಅಲ್ಲಿ ಏಜಿನ ಮೇಲೆ ಕ್ಯಾಟಗರೈಸ್ ಮಾಡ್ತೇವೆ. ನಾರ್ಮಲ್ ಸಿಟಿಸನ್ಗೆ ಫಸ್ಟ್ 2,50,000 ಟ್ಯಾಕ್ಸ್ ಇರುವುದಿಲ್ಲ. ಅದೇ ಸೀನಿಯರ್ ಸಿಟಿಸನ್ಗೆ ಫಸ್ಟ್ 3 lakh ಟ್ಯಾಕ್ಸ್ ಇರುವುದಿಲ್ಲ. ಸೂಪರ್ ಸೀನಿಯರ್ ಸಿಟಿಸನ್ಗೆ ಫಸ್ಟ್ 5 lakh ಟ್ಯಾಕ್ಸ್ ಇರುವುದಿಲ್ಲ. ಅದು ಎಕ್ಸಂಪ್ಷನ್ ಲಿಮಿಟ್. ಬಟ್ ಕಂಪನಿಗೆ ಬಂದಾಗ ಆ ಥರದ ಯಾವುದೇ ಎಕ್ಸಂಪ್ಷನ್ ಲಿಮಿಟ್ ಇರುವುದಿಲ್ಲ. ದೇರ್ ಇಸ್ ನೋ ಎನಿ ಎಕ್ಸಂಪ್ಷನ್ ಲಿಮಿಟ್ ಫಾರ್ ಎನಿ ಕಂಪನೀಸ್. ಇಟ್ ಮೇ ಬಿ ಎ ಸ್ಮಾಲ್ ಆರ್ ಲಾರ್ಜ್ ಕಂಪನಿ. ಅಂಡ್ ದ ಸೆಕೆಂಡ್ ಪಾಯಿಂಟ್, in computing total income, the deductions under the following sections are allowable to a company from its gross total income. ಸೊ ಇಲ್ಲಿ ಟ್ಯಾಕ್ಸನ್ನು ಕಡಿಮೆ ಮಾಡಲಿಕ್ಕೆ ಕಂಪನಿಗೂ ಕೂಡ ಒಂದಷ್ಟು ಅವಕಾಶವಿದೆ. ಸೊ ಯಾವ ಥರದ ಅವಕಾಶ ಅಂದರೆ, ಇಲ್ಲಿ ಅಂಡರ್ ಸೆಕ್ಷನ್ 80ಯಲ್ಲಿ ಬೇರೆ ಬೇರೆ ರೀತಿಯಂಥ ಡಿಡಕ್ಷನ್ಸ್ ಬರುತ್ತೆ. ಅಲ್ಲಿ ಕಂಪನಿಗೆ ಅಪ್ಲಿಕೇಬಲ್ ಯಾವುದೆಲ್ಲ ಆಗುತ್ತೆ ಅಂದರೆ 80G. 80G means it is for donation to certain funds, charitable institutions, etc. Then deduction under section 80GGA in respect of certain donation for scientific research or rural development. Then deduction under section 80GGB for donation given by companies to political party. ನಾವು ಇಂಡಿವಿಜುವಲ್ಸ್ ಅವರು ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಮಾಡ್ಬೋದು. ಮಾಡಿದರೆ ಅದು ಅಂಡರ್ ಸೆಕ್ಷನ್ 80GGCL ಬರುತ್ತೆ. ಅದೇ ಕಂಪನಿಯವರು ಡೊನೇಷನ್ ಮಾಡಿದಾಗ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನ್ ಮಾಡಿದರೆ ಅವರಿಗೆ 80GGBಯಲ್ಲಿ ಡಿಡಕ್ಷನ್ ಸಿಗುತ್ತೆ. ದೆನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80IA, ಪ್ರಾಫಿಟ್ ಫ್ರಮ್ ನ್ಯೂ ಇನ್ಫ್ರಾಸ್ಟ್ರಕ್ಚರ್ ಅಂಡರ್ಟೇಕಿಂಗ್ಸ್. ದೆನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80IAB, ಪ್ರಾಫಿಟ್ ಫ್ರಮ್ ಡೆವಲಪಿಂಗ್ ಆಫ್ ಸ್ಪೆಷಲ್ ಇಕನಾಮಿಕ್ ಝೋನ್ಸ್, SEZs. Then deduction under section 80IB, profit from new industrial undertaking. Then deduction under section 80IC, deduction for setting up undertaking in special states. Then deduction under section 80ID, business of hotels and convention centers at NCR area. Then deduction under section 80IE, deduction to certain undertaking set up in northeastern states. Then deduction under section 80JJA, it is for profit from processing of biodegradable waste. Then deduction under section 80JJAA, deduction in respect of employment of new workers or employees. Then deduction under section 80LA, deduction for income of offshore banking units and international finance services centers. So these are all the ಡಿಡಕ್ಷನ್ಸ್ ವಿಚ್ ಆರ್ ಅವೈಲಬಲ್ ಫಾರ್ ದ ಕಂಪನೀಸ್. ಈ ಎಲ್ಲ ಡಿಡಕ್ಷನ್ ಕೂಡ ನಾವು ಗ್ರಾಸ್ ಟೋಟಲ್ ಇನ್ಕಮಿಂದ ಮೈನಸ್ ಮಾಡ್ತೇವೆ. ಇದೆಲ್ಲವೂ ಕೂಡ ಕಂಪನಿಗೆ ಸಿಗುವಂತಹ ಡಿಡಕ್ಷನ್ಸ್. ದೆನ್ ಎ ಕಂಪನಿ ಈಸ್ ಅಸೆಸ್ಡ್ ಇನ್ ಇಟ್ಸ್ ಓನ್ ನೇಮ್ ಲೈಕ್ ಎ ಕಾಮನ್ ಮ್ಯಾನ್. ಹೇಗೆ ಒಬ್ಬ ವ್ಯಕ್ತಿ, ನಾವು ಜನಸಾಮಾನ್ಯರು ನಮ್ಮ ಹೆಸರಲ್ಲಿ ಹೇಗೆ ನಾವು ತೆರಿಗೆಯನ್ನು ಪಾವತಿ ಮಾಡ್ತೇವೆ, ಅದೇ ರೀತಿ ಕಂಪನಿ ಕೂಡ ಅದರ ಹೆಸರಿನಲ್ಲೇ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ, ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ಟಬೇಕಾಗುತ್ತೆ. And next, income tax is payable on a company's total income at a flat rate. However, different types of companies pay tax at different rates, and on different types of incomes the rates of tax are also different. ಇಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ ನಾವು. ಇಂಡಿವಿಜುವಲ್ಗೆ ಬಂದಾಗ, ಸಿ ಫಾರ್ ಇಂಡಿವಿಜುವಲ್ ಟ್ಯಾಕ್ಸ್ ರೇಟ್ಸ್
based on their income. Tax rates are fixed based on their income. See, for example, for ordinary citizen, up to 2,50,000 nil, 2,50,000 to 5 lakh 5%, 5 lakh to 10 lakh 20%, more than 10 lakh 30%. That is what different kinds of rates are applicable for a different level of income. But when it comes to company, the tax rate are flat, fixed rate. For a normal company, tax rate in India 30%. For a small company whose total turnover is annual turnover is less than 400 crore, they have to pay 25% of tax. And there are different rates for certain other incomes. ಒಂದಷ್ಟು ಕೆಲವು ಬೇರೆ ಇನ್ಕಮ್ಗೆ ಬೇರೆ ರೀತಿಯ ರೇಟ್ಸ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಆನ್ lottery income, it is a casual income, so tax rate is 30%. And for LTCG, long term capital gain, flat rate of 20% is charged. And short term capital gain from shares or securities, rate of tax is 15%. These are all the different kinds of rate for different kinds of incomes. Next, if the tax payable by company is less than 15% surcharge if any, and health and deduction education cessor of its book profit, it is liable to pay tax 15% of its book profits. Now actually it is increased 18.5%. MAT is applicable for companies 18.5%. Then our domestic company is liable to pay tax under section 115 QA on distributed income on buyback of shares. So to summarize computation of taxable income of companies, that all the deductions we should remember. And tax rates for a normal company, Indian company 30%. For a small scale company whose annual turnover is less than 400 crores, they have to pay 25% of tax. Thank you.